ಬೇಜಾರಾಗ್ತಾ ಇದೆಯಾ ಪುಣ್ಯ? ನನ್ನ ಅಪ್ಪ ಹಾಗೆ ಕೋಪ ಮಾಡ್ಕೋತಾರೆ ಹೊರತು ಯೋಚನೆ ಮಾಡಲ್ಲ. ನಾನ್ಯಾಕೆ ಬೇಜಾರು ಮಾಡ್ಕೊಳ್ಳಿ ಅನಿರುದ್? ಬೈದ್ರು ಹೊಡೆದ್ರು ನಮ್ಮ ಅವನೇ ಅಲ್ವಾ ಅವರು? ಇದು ನನ್ನ ಕುಟುಂಬನೇ ಅಲ್ವಾ? ಮಾವನ್ನ ಹೇಗ್ ಬದಲಾಯಿಸ್ಬೇಕು ಅಂತ ಯೋಚಿಸ್ತಾ ಇದ್ದೆ. ಬದಲಾಯಿಸಲೇಬೇಕು. ನಾವು ಆಸೆ ಪಟ್ಟವರು ನಮಗೆ ಹೆಂಡತಿಯಾಗಿ ಸಿಗ್ತಾರೆ. ಆದ್ರೆ ಈ ಥರ ಅರ್ಥ ಮಾಡ್ಕೊಂಡು ಎಲ್ಲರೂ ನಮ್ಮವರು ಅನ್ಕೊಳ್ಳೋ ಹೆಂಡತಿ ಮಾತ್ರ 100 ಕೋಟಿಯಲ್ಲಿ ಒಬ್ರಿಗೆ ಮಾತ್ರ ಸಿಗ್ತಾರೆ. ಐ ಲವ್ ಯು ಸೋ ಮಚ್. ನೀನ್ ಏನು ತಿಂದಿಲ್ಲ ಪುಣ್ಯ, ತಗೋ ಊಟ ಮಾಡು. ನನಗೆ ಹಸಿವಾಗ್ತಿಲ್ಲ. ಆದ್ರೆ ನಂಗೆ ತುಂಬಾ ಹಸಿವಾಗ್ತಿದೆ ಪುಣ್ಯ. ನೀನ್ ತಿನ್ನೋವರೆಗೂ ನಾನು ತಿನ್ನಲ್ಲ. ನಾನು ಉಪವಾಸವಾಗೇ ಇರಬೇಕು ಅಂದ್ರೆ ನೀನು ತಿನ್ಬೇಡ. ಮೊಂಡ ನಿಮ್ಮಪ್ಪ ಅಲ್ಲ, ನೀನೆ ಜಗ ಮೊಂಡ. ಕೊಡು. ನಾನೇ ತಿನ್ನಿಸ್ತೀನಿ. ನನ್ ಬಂಗಾರ ನೀನು. ಏನ್ರಿ ಯಜಮಾನ್ರೆ, ಬರೀ ನನಗ್ ತಿನ್ಸೋದೇನಾ? ನೀನ್ ತಿನ್ನಲ್ವಾ? ಕೊಡಿ, ನಾನ್ ತಿನ್ನಿಸ್ತೀನಿ. ವರ್ಮಾ, ಮುಂದೆ ಬರೋ ದಿನಗಳು ನಮಗೆ ತುಂಬಾ ಮುಖ್ಯವಾದ್ದು. ನಮ್ಮ ಮುಂದೆ ಇರೋದು 2 ಕಾರ್ಯಗಳು. ಒಂದು ನಿನ್ ಪ್ರಾಣನ ಕಾಪಾಡ್ಕೊಳ್ಳೋದು, ಇನ್ನೊಂದು ನಾಗನಿಧಿನ ಸಾಧಿಸ್ಕೊಳ್ಳೋದು. ನನ್ನ ಪ್ರಾಣ ಹೋಗುತ್ತೆ ಅನ್ನೋ ಭಯ ನನ್ನ ಕನ್ಸಲ್ಲೂ ಕೂಡ ಬರಲ್ಲ ಪಶುಪತಿ. ನನ್ನ ಯೋಚನೆ ಎಲ್ಲ ನಾಗನಿಧಿನ ಪಡ್ಕೊಳ್ಳೋದು. ನಾಗನಿಧಿನ ಪಡ್ಕೋಬೇಕು ಅಂದ್ರೆ ಪುಣ್ಯ ಅನಿರುದ್ಧನಿಗೆ ಸಹಾಯ ಮಾಡಲ್ಲ. ಪ್ರಾಣ ತೆಗಿತೀನಿ ಅಂದ್ರೂ ತಲೆ ಕೆಡಿಸ್ಕೊಳ್ಳಲ್ಲ. ಈಗ ನಾಗನಿಧಿನ ವಶಪಡಿಸ್ಕೊಳ್ಳೋದಕ್ಕೆ ದಾರಿನೇ ಇಲ್ವಾ? ಯಾಕಿಲ್ಲ, ಇದೆ. ಅನಿರುದ್ಧ ಪುಣ್ಯಗೆ ಹುಟ್ಟುವಂತ ಮಗು. ಆ ಮಗುನೇ ದಾರಿ ತೋರಿಸುತ್ತೆ. ಆ ಮಗುನೇ ವರ್ಮನ್ ಪಾಲಿಗೆ ಮೃತ್ಯು ಆಗುತ್ತೆ. ಮೃತ್ಯು ಮಾತು ಪಕ್ಕಕ್ಕಿಡು ಪಶುಪತಿ. ಈ ಧನಂಜಯ ವರ್ಮನ ಸಾಯಿಸಬೇಕು ಅನ್ಕೊಂಡಿರೋರೆಲ್ಲ ಊರಿನ ಉತ್ತರದಲ್ಲಿ ಶಾಶ್ವತವಾಗಿ ಮಲ್ಕೊಂಡಿದ್ದಾರೆ. ಇನ್ನೂ ಆ ಹುಟ್ಟಬೇಕಾಗಿರೋ ಮಗು ಬಗ್ಗೆ ಚಿಂತನ ಬಿಟ್ಬಿಡು. ಮೊದ್ಲು ಹಸುಗುಸು ನಮಗೆ ಹೇಗ್ ದಾರಿ ತೋರಿಸುತ್ತೆ ಅಂತ. ಏನ್ ನೀನ್ ಸಹಾಯ ಮಾಡೋದು? ಇಲ್ಲಿಂದ ಹೊರಡಿಗ. ಸುಮ್ನಿರು ಸುರೇಂದ್ರ, ನೀನ್ ಹೇಳು ಮಾಯಾ. ನಾಗನಿಧಿಗೆ ದಾರಿ ತಿಳ್ಕೊಂಡಿದ್ದೀರಾ? ಪಶುಪತಿ ತನ್ನ ಮಂತ್ರದಿಂದ ಕೆಲವು ಆಪತ್ಗಳನ್ನ ತಪ್ಪಿಸ್ಬೋದು. ಇದೆಲ್ಲ ಸರಿಯಾಗೇ ಇದೆ. ಆದ್ರೆ ಕೆಲವೊಂದ್ಸಲಿ ಮಂತ್ರಶಕ್ತಿಗೂ ಬೇತ್ಸಕ್ ಆಗದೆ ಇರುವಂತ ಪ್ರಶ್ನೆಗಳನ್ನ ಸೈನ್ಸೇ ಉತ್ತರ ಕೊಟ್ಟಿದೆ.
ನನ್ನ ಹತ್ರ ನಾಗನಿಧಿಗೆ ಸಂಬಂಧಪಟ್ಟಿರೋ ವಿಷಯಗಳು ತುಂಬಾನೇ ಇದೆ. ಅದೇನು ಅಂತ ಆದಷ್ಟು ಬೇಗ ತೋರಿಸ್ತೀನಿ. ಪಶುಪತಿ ಮಂತ್ರಶಕ್ತಿಗೆ ನನ್ ಸೈನ್ಸ್ ಜೊತೆ ಆದ್ರೆ ವಿಜಯ ನಮ್ದೆ. ಯಾವುದೇ ಪರಿಸ್ಥಿತಿಲಿ ಈ ವಿಷಯ ಅನಿರುದ್ಧ ಪುಣ್ಯಗೆ ಗೊತ್ತಾಗಬಾರ್ದು. ಪ್ರಾಣ ಹೋದ್ರೂ ಈ ವಿಷಯನ ಯಾರಿಗೂ ಹೇಳಲ್ಲ. ಸುರೇಂದ್ರ, ಮಾವ. ಕೂಡ್ಲೆ ಅನಿರುದ್ಧ ಪುಣ್ಯ ಶೋಭನಕ್ಕೆ ಮುಹೂರ್ತ ಇಡ್ಸು. ನಾಗನಿಧಿ ಪಡ್ಕೊಳ್ಳೋದಿಕ್ಕೆ ಕಾಯೋಷ್ಟು ತಾಳ್ಮೆ ನನಗಿಲ್ಲ. ಸರಿ ಮಾವ. ಏನ್ ಪುಣ್ಯ, ಏನು ಮಾತೇ ಆಡ್ತಾ ಇಲ್ಲ? ಮಾತ್ ತಪ್ತೀಯಾ? ಅದು ಅದು ಅನಿರುದ್ಧ್, ಎಲ್ರಿಗೂ ಭಯ ಆಯ್ತಲ್ವಾ? ಭಯ ಪಡ್ಬೇಡಿ. ಅನಿರುದ್ಧಲ್ಲ, ಅನಿರುದ್ಧ್ ಅಂತ ಹುಡುಗ ಬೇಕು.